ಪರಿಸ್ಥಿತಿ ಒಳಗೆ ಮತ್ತೊಬ್ಬ ನಾಯಕ ಇಲ್ಲ ಅಂತೇಳಿ. ಯಾವ ಪಾರ್ಟಿ ಅಂದ್ರೂ ಅಷ್ಟೇ ರೀ. ಈಗ ಬಿ ಜೆ ಪಿಗೆ ತಗೊಳ್ರಿ, ರಾಷ್ಟ್ರ ಮಟ್ಟದೊಳಗೆ ತಗೋರಿ, ಮೋದಿ ಅವ್ರಿಗೆ ಸಮಾನವಂತ ನಾಯಕರು ಯಾರಿದಾರ? ಏನು ಗಡ್ಕರಿ ಅವರಿದ್ದಾರೆ, ಸೊ ಮತ್ತೊಬ್ಬರು ಇದ್ದಾರೆ, ಜೋಶಿ ಅವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅದೇ ಕಾರಣಕ್ಕೆ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅವರಿದ್ದಾರೆ. ಯಾರಿದ್ದಾರೆ ರೀ? ಇಡೀ ದೇಶ ತುಂಬ ಐತಿ. ಇನ್ನು ಕರ್ನಾಟಕಕ್ಕೆ ಬಂದ್ರಪ್ಪ ಅಂದ್ರೆ ನೀವು ಯಡಿಯೂರಪ್ಪನ ಬಿಟ್ಟರೆ ಯಾರಿದ್ದಾರಪ್ಪ ನಿಮ್ಮಲ್ಲಿ ನಾಯಕರು? ಸಹಜ ಇರ್ತದೆ, ಒಬ್ಬ ನಾಯಕ ಹೀಗಾಗಿ ಒಂದು ದಿನದಾಗ ಯಾರೂ ಬೆಳೆಯೋದಿಲ್ಲ, ಅದರಿಂದ ಇತಿಹಾಸ ಇರ್ತದೆ. ಈಗ ಅದಕ್ಕಾಗಿ ತ್ರಿಶಂಕು ಸ್ಥಿತಿಯೊಳಗೆ ಇದಪ್ಪ ಅಂತ ಹೇಳೋದು ಏನು ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಹಂಗೆ ನೋಡಿದ್ರೆ ಬಿ ಜೆ ಪಿ ಹೈಕಮಾಂಡು ತ್ರಿಶಂಕು ಸ್ಥಿತಿಯೊಳಗೆ ಇದ್ದಂಗೆ. ಯಾಕಂದ್ರೆ ಮೋದಿಯವ್ರು ಬಿಟ್ಟು ಮತ್ತೊಬ್ಬರಿಲ್ಲ. ಮೋದಿಯವ್ರು ನಾಳೆ 75 ವರ್ಷಗಳದು. 75 ವರ್ಷ ಆದ್ಮೇಲೆ ಬಿಟ್ಟು ಹೋಗಪ್ಪ ಅನ್ನೋದು ಸೂಚ್ಯವಾಗಿ ನಮ್ಮ ಈಗ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಮೋಹನ್ ಭಾಗವತರವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕಡೆ ಸಪೋರ್ಟ್ ಬರ್ತಾ ಇದೆ. ಮತ್ತೊಮ್ಮೆ ಹುಡುಕ್ತಾ ಇದ್ದಾರೆ. ಗಡ್ಕರಿಯವ್ರು ಮಾಡ್ತಾರೋ ಪ್ರೈಮ್ ಮಿನಿಸ್ಟರ, ಏನು ನಮ್ಮ ಯೋಗಿ ಆದಿತ್ಯನಾಥ್ ಮಾಡ್ತಾರೋ, ಯಾರೋ ಮಾಡ್ತಾಯಿಲ್ಲ, ಬೇಡ ಶಾನವ್ರು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈಗಾಗಲೇ ಬರುತ್ತಿರುವಂಥ ಸುದ್ದಿಗಳ ಪ್ರಕಾರ ದೆಹಲಿ ಮಟ್ಟದಲ್ಲೇ ನಮ್ಮ ಏನಪ್ಪ ಅಂದ್ರೆ RSS ಸಂಘ ಪರಿವಾರ ನಿಶ್ಚಿತವಾಗಿ ಚೇಂಜ್ ಮಾಡಬೇಕಪ್ಪ ಇವರನ್ನು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೋ ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಗಡ್ಕರಿ ಮತ್ತು ನಮ್ಮ ಏನಪ್ಪ ಅಂದ್ರೆ ಯೋಗಿ ಅವ್ರ ಮೇಲೆ ಇವರು ಕಣ್ಣಿದೆ ಅನ್ನುವಂಥದ್ದು. ಯಾಕಂದ್ರೆ ಅವರು ಬಿ ಜೆ ಪಿಯ ಹೆಡ್ ಆಗೋ ಜೊತೆಗೆ RSSಗೆ ಬದ್ಧಾಗಿರ್ತಾರೆ. RSS ಇದಕ್ಕೆ ಕರ್ಕೊಂಡು ಹೋಗುವಂಥವ್ರು ಇದ್ದಾರೆ. ಅದರಲ್ಲೂ ನಮಗೆ ಗಡ್ಕರಿ ಅವರಂತೆ ಪೂರ್ತಿ ಏನಪ್ಪ ಅಂತಂದ್ರೆ RSSದ ನೆಲದಿಂದ ಬಂದಂಥವ್ರು. ಅವರಲ್ಲೇ ಇನ್ನೂ ಹೆಚ್ಚು ಮೋದಿಯವರಿಗಿಂತ ನಂಬಲಾರ ಗುಣಗಳು ಅವರಲ್ಲಿ ಇದ್ದಾವೆ ಅನ್ನೋದು RSSದ ನಂಬಿಕೆ. ಅದರಲ್ಲೂ ಗುಜರಾತ್ ಲಾಬಿಯನ್ನು ಈ ಸಲ ಹೇಗಾದರೂ ಮಾಡಿ ಕಿತ್ತು ಹಾಕಬೇಕು ಅನ್ನೋದು ವಿಚಾರ ಅವರಲ್ಲೂ ಬಂದದಂತೇಳಿ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈವನ್ RSSದಲ್ಲೂ ಮಾತಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದು ಎಲ್ಲ ಪಕ್ಷಗಳು ತ್ರಿಶಂಕು ಸ್ಥಿತಿಯೊಳಗೆ ಇದ್ದಾವೆ. ಈ ಸದ್ಯ ಬಿ ಜೆ ಪಿ ರಾಷ್ಟ್ರ ಮಟ್ಟದಾಗ ಮೋದಿಯವ್ರ ಮುಂದೆ ಮತ್ತೊಬ್ಬರಿಲ್ಲ. ಕರ್ನಾಟಕ ಬಿ ಜೆ ಪಿ ಬಂದ್ರಪ್ಪ ಅಂದ್ರೆ ಯಡಿಯೂರಪ್ಪನ ಬಿಟ್ಟು ಮತ್ತೊಬ್ಬರಿಲ್ಲ. ಯಾರು ತೋರಿಸಿದ್ರು ನೀವು ಯಾರು ಹೆಸರು ತೋರಿ ಅವರು ಏರಿಯಾಗೆ ಸೀಮಿತಿದ್ದಾರೆ. ಒಟ್ಟು ಕರ್ನಾಟಕ ಮಟ್ಟಿಗೆ ಹಂಗೆ ಇದರಲ್ಲಿ ಕಾಂಗ್ರೆಸ್ನಲ್ಲೇ ಇವಾಗ ಸಿದ್ದರಾಮಯ್ಯನವರು ಇದ್ದಾರೆ. ಸಿದ್ದರಾಮಯ್ಯನ ಬಿಟ್ಟರೆ ಯಾರಿದಾರಪ್ಪ ನಾಯಕರು? ಹೀಗಾಗಿ ಒಟ್ಟಿನಲ್ಲೇ ನಮ್ಮ ಅಶೋಕ್ ಅವರು ಮಾತಾಡಿದಾರಿಲ್ಲ ಅಂತಲ್ಲ, ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಆದರೆ ಎಲ್ಲ ಅರ್ಧ ಸತ್ಯಗಳು, ಅದರ ಜೊತೆ ತಮ್ಮನ್ನು ತಾವು ವಿಮರ್ಶೆ ಮಾಡ್ಕೊಳ್ಳೋಂಥ ಒಂದು ಗುಣವನ್ನು ಅವರು ಬೆಳೆಸ್ಕೊಂಡ್ರು ಉತ್ತಮ. ಬಟ್ ಅವರು ವಿರೋಧ ಪಕ್ಷ ನಾಯಕ, ವಿರೋಧ ಪಕ್ಷ ಟೀಕೆ ಮಾಡಿದ್ದಾರೆ. ಅಷ್ಟೊತ್ತು ನಾವು ಸಮಾಧಾನ ಮಾಡ್ಕೋಬೋದಿನ. ಇನ್ನುಳಿದು ಯಾವುದೇ ಹಂತ ಹೇಳ್ಕೊಳ್ಳೋಂಥದ್ದಿಲ್ಲ ಅಂತ ಹೇಳಿದ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.